ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಪೊಸ್ತಲನಾದ ಪೌಲನು ಏಕೆ ದೀಕ್ಷೆ ಎಂಬ ಹರಕೆ ಮಾಡಿಕೊಂಡರು, ಏಕೆ ಕ್ಷೌರ ಮಾಡಿಸಿಕೊಂಡರು, ಏಕೆ ತನ್ನ ತಲೆಯ ಕೂದಲನ್ನು ಕೊಟ್ಟರು? ಈ ವಿಷಯವು ಬೈಬಲ್ನಾದ್ಯಂತ ಬಹಳ ಗೊಂದಲಕರವಾಗಿ ಕಾಣುತ್ತದೆ. ನಿಜವಾಗಿ ಅಪೊಸ್ತಲನಾದ ಪೌಲನು ಏಕೆ ಹೀಗೆ ಮಾಡಿದನು? ಅನೇಕ ಸಭೆಗಳನ್ನು ಬಲಪಡಿಸುತ್ತಾ, ಅನೇಕ ಸಭೆಗಳಿಗೆ ಪತ್ರಿಕೆಗಳನ್ನು ಬರೆಯುತ್ತಾ, ಮೊದಲ ಶತಮಾನದ ಕ್ರೈಸ್ತ ಸಮುದಾಯದಲ್ಲಿ ಉತ್ತಮ ಪಾತ್ರ ವಹಿಸಿ ಕ್ರೈಸ್ತ ಸಮುದಾಯಕ್ಕೆ ಉತ್ತಮ ಅಡಿಪಾಯವಾಗಿದ್ದ ಅಪೊಸ್ತಲನಾದ ಪೌಲನು ಏಕೆ ಹೀಗೆ ಗುಂಡುಗೀಸಿಕೊಂಡನು? ಏಕೆ ಇಂತಹ ವ್ರತ ಮಾಡಿಕೊಂಡನು? ಏಕೆ ಹೀಗೆ ಕ್ಷೌರ ಮಾಡಿಸಿಕೊಂಡನು? ಇದು ಅನೇಕ ಮಂದಿಗೆ ಗೊಂದಲವಾಗಿರುವ ವಿಷಯ. ಮೇಲಾಗಿ ಅಪೊಸ್ತಲನಾದ ಪೌಲನಂತಹವರು ಹೀಗೆ ಮಾಡುವುದರ ಹಿಂದೆ ಇರುವ ಉದ್ದೇಶವೇನು? ಅದರ ಹಿಂದೆ ಏನು ಸಂಭವಿಸಿತು? ಅದರ ನಿಜವಾದ ಉದ್ದೇಶವೇನು? ಅದರ ವಿವರಣೆಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ನೀಡುತ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿರಿ. ಅದೇ ಅಪೊಸ್ತಲರ ಕೃತ್ಯಗಳಲ್ಲಿ 2 ಘಟನೆಗಳು ಸಂಭವಿಸಿವೆ. ಮೊದಲನೆಯದು ಅಪೊಸ್ತಲನಾದ ಪೌಲನ ಕುರಿತು. ಅಪೊಸ್ತಲನಾದ ಪೌಲನ ಅರಿಕೆ ತೀರಿಸಿಕೊಂಡು ಗುಂಡುಗೀಸಿಕೊಂಡ ವಿಷಯವು ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಬರುತ್ತದೆ. ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದುದರಿಂದ ಕೆಂಕ್ರೆಯದಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗನ್ನು ಹತ್ತಿ ಸಿರಿಯಕ್ಕೆ ಹೊರಟನು. ಇದು ಪೌಲನ ಮೊದಲ ಸಂದರ್ಭ. ಎರಡನೆಯದು ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯದಲ್ಲಿ ಬರುತ್ತದೆ. ಅಲ್ಲಿ ತಿಳಿಯದ 4 ಮಂದಿ ಇದ್ದರು. ಆ 4 ವ್ರತ ಮಾಡಿಕೊಂಡಿದ್ದರು. ಅಪೊಸ್ತಲನಾದ ಪೌಲನು ಯೆರೂಸಲೇಮಿಗೆ ಬಂದು ಸಹೋದರರನ್ನು ಭೇಟಿಯಾದಾಗ ಸಹೋದರರು ಹೇಳಿದ ಮಾತು ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಇದೆ. ಆದ ಕಾರಣ ನಾವು ನಿನಗೆ ಹೇಳುವ ಕೆಲಸವನ್ನು ಮಾಡು. ನಮ್ಮಲ್ಲಿ ವ್ರತ ಹಿಡಿದವರು 4 ಮಂದಿ ಇದ್ದಾರೆ ಎಂದು ಹೇಳುತ್ತಾರೆ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೀನು ಅವರನ್ನು ಕರೆದುಕೊಂಡು ಹೋಗಿ ಅವರೊಡನೆ ನೀನು ಶುದ್ಧಿ ಮಾಡಿಕೊಂಡು ಅವರು ತಮ್ಮ ವ್ರತವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು. ಹೀಗೆ ಮಾಡಿದರೆ ಎಲ್ಲರೂ ನಿನ್ನ ವಿಷಯವಾಗಿ ತಾವು ಕೇಳಿದ ಸುದ್ದಿ ನಿಜವಲ್ಲವೆಂತಲೂ ನೀನಾದರೂ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುತ್ತೀ ಎಂತಲೂ ತಿಳಿದುಕೊಳ್ಳುವರು ಎಂದು ಹೇಳಲಾಗಿದೆ. ಈ 2 ಸಂದರ್ಭಗಳಲ್ಲಿಯೂ ಅಪೊಸ್ತಲರ ಕೃತ್ಯಗಳಲ್ಲಿ ಈ ವಿಷಯವು ದಾಖಲಿಸಲ್ಪಟ್ಟಿವೆ. ಈ 2 ಸಂದರ್ಭಗಳಲ್ಲಿಯೂ ಅವರು ಮಾಡಿದ್ದು ಏನು ಎಂದರೆ ಹರಕೆ ಮಾಡಿಕೊಂಡರು, ನಂತರ ಗುಂಡುಗೀಸಿಕೊಂಡರು, ಅಂದರೆ ತಲೆಯ ಕೂದಲುಗಳನ್ನು ತೆಗೆಸುವ ಕ್ಷೌರ ಮಾಡಿಸಿಕೊಂಡರು. ಹಾಗಾದರೆ ಇದು ಬೈಬಲ್ನಲ್ಲಿ 2 ಕಡೆ ಕಾಣಿಸಿದೆ. ನಿಜವಾಗಿ ಅವರು ಹೀಗೆ ಏಕೆ ಮಾಡಿದರು? ಅದರ ಉದ್ದೇಶವೇನು? ಅವರು ನಿಜವಾಗಿ ಏನು ಮಾಡುತ್ತಿದ್ದರು? ಈ ಪ್ರಶ್ನೆ ಅನೇಕ ಮಂದಿಯಲ್ಲಿ ಇರುತ್ತದೆ. ಇದಕ್ಕೆ ಹಲವಾರು ವಿಭಿನ್ನ ರೀತಿಯ ವಿವರಣೆಗಳು ಕೊಟ್ಟಿರಬಹುದು. ಆದರೆ ಯಾರನ್ನು ಟೀಕಿಸದೆ ವಾಕ್ಯಾನುಸಾರವಾದ ಒಂದು ಉತ್ತಮ ಸ್ಪಷ್ಟತೆಯ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡುತ್ತೇನೆ. ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಇನ್ನು ಮುಂದೆ ಹೆಚ್ಚು ಪ್ರಕಟಿಸಲಾಗುವುದು ಏನು ಎಂದರೆ ಪೌಲನು ಅಥವಾ 4 ನಾಜಿರ್ ಹರಕೆ ಅಂದರೆ ನಾಜಿರ್ ವ್ರತ ಮಾಡಿದರು, ಅನುಷ್ಠಾನಗೊಳಿಸಿದರು ಎಂದು. ಹಾಗಾದರೆ ಈ ನಾಜಿರ್ ಹರಕೆ ಎಂದರೇನು? ಏಕೆ ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ ಎಂಬುದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲು ನಾಜಿರ್ ವ್ರತದ ಬಗ್ಗೆ ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಇದು ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಆಚರಣೆ. ಇದು ಕಡ್ಡಾಯ ಆಜ್ಞೆಯಲ್ಲ, ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮವೂ ಅಲ್ಲ. ನಾಜಿರ್ ವ್ರತವೆಂದರೆ ಲೇವಿಯ ಸಂಪ್ರದಾಯ. ಯಾರು ಬೇಕಾದರೂ ಸ್ತ್ರೀ ಆಗಿರಲಿ ಪುರುಷನಾಗಿರಲಿ ತಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವ ಒಂದು ವಿಧಾನ. ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21ನೇ ವಾಕ್ಯದವರೆಗೂ ಇದನ್ನು ವಿವರಿಸಲಾಗಿದೆ. ನಾಜಿರ್ ಎಂಬುದು ಇಬ್ರೂ ಪದ. ಇದರ ಅರ್ಥ ಪ್ರತ್ಯೇಕಿಸಲ್ಪಟ್ಟವನು ಅಥವಾ ದೇವರಿಗೆ ಸಮರ್ಪಿತನಾದವನು. ಲೋಕದ ಮಾಲಿನ್ಯದಿಂದ ದೂರವಾಗಿ ದೇವರಿಗೆ ಸಮೀಪವಾಗಿ ಜೀವಿಸುವ ಉದ್ದೇಶಕ್ಕಾಗಿ ಇದನ್ನು ನಾಜಿರ್ ವ್ರತ ಎಂದು ಕರೆಯುತ್ತಾರೆ. ಹೀಗಾಗಿ ಇದರ ಉದ್ದೇಶ ನಿರ್ದಿಷ್ಟ ಕಾಲ ಅವಧಿಗೆ ಸಾಮಾನ್ಯ ಜೀವನದಿಂದ ಹೊರಬಂದು ಪರಿಶುದ್ಧವಾಗಿ ಜೀವಿಸಿ ದೇವರಿಗೆ ಸಮೀಪವಾಗಿ ಇರುವುದಾಗಿದೆ. ನಾಜಿರ್ ವ್ರತ ಮಾಡಿದ ಪುರುಷ ಅಥವಾ ಸ್ತ್ರೀ ಲೋಕದಿಂದ, ಹತ್ತಿರದ ಬಂಧುಗಳಿಂದ, ಕುಟುಂಬದಿಂದ, ಸಾಮಾಜಿಕ ವ್ಯವಸ್ಥೆಗಳಿಂದಲೂ ದೂರವಾಗಿ ದೇವರಿಗೆ ಸೇವೆ ಮಾಡುವೆ ಎಂದು ಪ್ರಮಾಣ ಮಾಡಬೇಕು. ನಾಜಿರ್ ಮಾಡುವ ಪ್ರಮಾಣವು ನಿರ್ದಿಷ್ಟ ಕಾಲ ಅವಧಿಗೆ ಇರಬೇಕು. ಕೆಲವರು ಜೀವನ ಪೂರ್ತಿ ಸೇವೆ ಮಾಡುವುದಾಗಿ ಕೂಡ ಪ್ರತಿಜ್ಞೆ ಮಾಡಬಹುದು. ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ ಇರುವ ನಿಯಮಗಳು ಹೀಗಿವೆ. ಮೊದಲನೆಯದು ದೇವರಿಗೆ ಸೇವೆ ಮಾಡುವೆ ಎಂದು ಅಧಿಕೃತವಾಗಿ ಪ್ರಮಾಣ ಮಾಡಬೇಕು. ಎರಡನೆಯದು ಕನಿಷ್ಠ 30 ದಿನಗಳಾದರೂ ಮಾಡಬೇಕು. ಅದಕ್ಕಿಂತ ಕಡಿಮೆ ದಿನಗಳು ಇರಬಾರದು. ಎಷ್ಟು ಕಾಲ ಬೇಕಾದರೂ ಮಾಡಬಹುದು. ಕೊನೆಗೆ ಜೀವನ ಪೂರ್ತಿಯೂ ಮಾಡಬಹುದು.
ಇನ್ನು ಮೂರನೆಯದು, ದ್ರಾಕ್ಷಿರಸವಾಗಲಿ ಮದ್ಯವಾಗಲಿ ದ್ರಾಕ್ಷಿ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನು ಕುಡಿಯಬಾರದು. ಅಷ್ಟೇ ಅಲ್ಲ, ದ್ರಾಕ್ಷಿ ಹಣ್ಣುಗಳನ್ನು ತಿನ್ನಬಾರದು. ಒಣದಾಗಿರಲಿ ಹಸಿದಾಗಿರಲಿ ದ್ರಾಕ್ಷಿ ಲತೆಯಿಂದ ಬರುವ ಯಾವುದನ್ನೂ ಸ್ಪರ್ಶಿಸಬಾರದು, ತಿನ್ನಬಾರದು. 3 ಅಥವಾ 4ನೇ ವಾಕ್ಯಗಳ ಪ್ರಕಾರ. ಇನ್ನು 4ನೆಯದು, ಆತನು ತನ್ನ ಹರಕೆಯ ದಿನಗಳೆಲ್ಲ ಕ್ಷೌರ ಮಾಡಿಸಿಕೊಳ್ಳಬಾರದು. ಅವನು ತನ್ನನ್ನು ಯೆಹೋವನಿಗೆ ಪ್ರತಿಷ್ಠಿಸಿಕೊಂಡ ದಿನಗಳು ಮುಗಿಯುವ ತನಕ ತಾನು ಮೀಸಲಾಗಿದ್ದು ತನ್ನ ತಲೆಯ ಕೂದಲನ್ನು ಕತ್ತರಿಸದೆ ಬಿಡಬೇಕು. 5ನೇ ವಾಕ್ಯದ ಪ್ರಕಾರ. ಇನ್ನು 5ನೆಯದು, ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿಕೊಂಡ ಅವಧಿಯೆಲ್ಲ ಅವನು ಶವವನ್ನು ಸ್ಪರ್ಶಿಸಬಾರದು. ತನ್ನ ಮನೆಯ ಬಂಧುಗಳಾದರೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ತಂದೆ ತಾಯಿಯಾಗಿರಲಿ ಸಹೋದರರಾಗಿರಲಿ ಯಾರು ಮರಣ ಹೊಂದಿದರೂ ಶವವನ್ನು ಸ್ಪರ್ಶಿಸ ಅಪವಿತ್ರನಾಗಬಾರದು. 6 ಮತ್ತು 7ನೇ ವಾಕ್ಯದ ಪ್ರಕಾರ. ಹೀಗಾಗಿ ನಾಜಿರ್ ವ್ರತವು ಕೆಲವು ನಿಯಮಗಳೊಂದಿಗೆ ಅನುಷ್ಠಾನಗೊಳ್ಳುತ್ತದೆ. ಸಮಾಜದಿಂದಲೂ ಲೋಕದ ಮಾಲಿನ್ಯತೆಯಿಂದಲೂ ದೂರವಾಗಿ ದೇವರಿಗೆ ಸಮೀಪವಾಗಿ ಬದುಕಲು ತಾವು ಮಾಡಿಕೊಂಡ ಪ್ರತಿಜ್ಞೆಯೇ ಈ ನಾಜಿರ್ ವ್ರತ. ನಾಜಿರ್ ವ್ರತ ಪೂರ್ಣವಾದ ನಂತರ ತನ್ನ ಕೂದಲುಗಳನ್ನು ಕತ್ತರಿಸಿಕೊಂಡು ಗುಂಡು ಗೀಸಿಕೊಳ್ಳಬೇಕು. ಆ ಗೀಸಿಕೊಂಡ ಕೂದಲನ್ನು ಯೆರೂಸಲೇಮ್ ದೇವಾಲಯದಲ್ಲಿ ಸಮರ್ಪಿಸಬೇಕು. ಅಲ್ಲಿ ಅದನ್ನು ಬಲಿಪೀಠದ ಮೇಲೆ ಪ್ರಾಣಿ ಬಲಿ ಹಾಗೂ ಧಾನ್ಯಾರ್ಪಣಗಳ ಜೊತೆಗೆ ದಹಿಸಬೇಕು. ಈ ಕೂದಲನ್ನು ಕೂಡ ಸುಡಬೇಕು. ಹೀಗೆ ಹರಕೆ ಪೂರ್ಣಗೊಳಿಸುವ ಬಲಿ ಆಚರಣೆ ಬಹಳ ಖರ್ಚಿನದು. ಆದುದರಿಂದ ಧನವಂತ ಯೆಹೂದ್ಯರೇ ಇಂತಹ ಹರಕೆಗಳನ್ನು ಹೆಚ್ಚು ಮಾಡುತ್ತಿದ್ದರು. ಬಡ ನಾಜಿರ್ ಯಾರಾದರೂ ಇದ್ದರೆ ಅವರಿಗೆ ಇವರು ಸಹಾಯ ಮಾಡುತ್ತಿದ್ದರು. ಹೀಗಾಗಿ ನಾಜಿರ್ ವ್ರತವು ಧರ್ಮಶಾಸ್ತ್ರದ ಕಡ್ಡಾಯ ಆಜ್ಞೆಯಲ್ಲ, ಪ್ರತಿಯೊಬ್ಬರೂ ತಮ್ಮಿಂದ ತಾವು ಮಾಡುವ ಒಂದು ವ್ರತ, ಒಂದು ಪ್ರತಿಜ್ಞೆ. ಇದು ಹಳೆಯ ಒಡಂಬಡಿಕೆಯ ಗ್ರಂಥಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಲೇವಿಯರ ವಿಧಿಗಳ ಪ್ರಕಾರ ನಡೆದ ಆಚರಣೆ. ಈಗ ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನು ಅಥವಾ ಆ 4 ಏನು ಮಾಡಿದರು ಎಂಬುದನ್ನು ವಾಕ್ಯಾನುಸಾರವಾಗಿ ನೋಡೋಣ. ಪೌಲನ ಕಾಲದಲ್ಲಿ ಯೆರೂಸಲೇಮಿನ ಹೊರಗೆ ನಾಜಿರ್ ವ್ರತ ಮಾಡಿಕೊಂಡ ವ್ಯಕ್ತಿ ಪರಿಶುದ್ಧ ನಗರಕ್ಕೆ, ವಿಶೇಷವಾಗಿ ದೇವಾಲಯಕ್ಕೆ ಬಂದು ಬಲಿಪೀಠದ ಮೇಲೆ ಆ ಕೂದಲನ್ನು ಆಚರಣೆಯ ಪ್ರಕಾರ ಅರ್ಪಣೆಗಳ ಜೊತೆ ಸೇರಿಸಿ ದಹಿಸಬೇಕು. ಹೀಗೆ ಹರಕೆಯನ್ನು ಪೂರ್ಣಗೊಳಿಸಬೇಕು ಎಂದು ನಾಜಿರ್ ವ್ರತ ತಿಳಿಸುತ್ತದೆ. ಆದರೆ ಪೌಲನು ಈ ರೀತಿಯಾಗಿ ಸಂಪೂರ್ಣ ಹರಕೆ ನೆರವೇರಿಸಿದನಾ? ಇಲ್ಲ. ಇವರು ಪಾಲಿಸಿದ್ದು ಸಂಪೂರ್ಣ ಪರಿಪೂರ್ಣ ನಾಜಿರ್ ವ್ರತವಲ್ಲ. ಪೌಲನು ಅಥವಾ 4 ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಲೇವಿಯ ಆಚರಣೆಯಾದ ಈ ನಾಜಿರ್ ವ್ರತವನ್ನು ಸಂಪೂರ್ಣವಾಗಿ ಪಾಲಿಸಿದರು ಎಂಬ ಸ್ಪಷ್ಟ ದಾಖಲೆ ಇಲ್ಲ. ನಾಜಿರ್ ವ್ರತವೆಂದರೆ ಅವರು ಸಂಪೂರ್ಣ ಪರಿಪೂರ್ಣ ನಾಜಿರ್ ವ್ರತವನ್ನು ಆಚರಿಸಲಿಲ್ಲ. ಅದು ಪರಿಪೂರ್ಣ ನಾಜಿರ್ ವ್ರತವೇ ಅಲ್ಲ. ಆದರೆ ಅವರು ನಿಜವಾಗಿಯೂ ನಾಜಿರ್ ವ್ರತವನ್ನು ಮಾಡಿದರೋ ಅಥವಾ ಬೇರೆ ಯಾವುದೋ ವ್ರತ ಮಾಡಿದರೋ ಸ್ಪಷ್ಟವಾಗಿ ತಿಳಿದಿಲ್ಲ. ಆದರೆ ಅವರು ಒಂದು ವ್ರತವನ್ನು ಮಾಡಿದರು ಎಂಬುದು ಮಾತ್ರ ಖಚಿತ. ಇದು ಸಂಪೂರ್ಣ ನಾಜಿರ್ ವ್ರತವಾಗಿದ್ದರೆ ಬಲಿಪೀಠದ ಮೇಲೆ ದಹನ ಬಲಿಗಳ ಜೊತೆ ಕೂದಲನ್ನು ಅರ್ಪಿಸಬೇಕಾಗಿತ್ತು. ಅದು ಮತ್ತಷ್ಟು ಸಮಸ್ಯೆಗಳಿಗೂ ಇತರ ಇಬ್ಬಂದಿಗಳಿಗೂ ಕಾರಣವಾಗಬಹುದಾಗಿತ್ತು. ಆದುದರಿಂದ ಈ ವಿಷಯದಲ್ಲಿ ಸ್ಪಷ್ಟತೆ ನಮಗೆ ಮೊದಲು ಬೇಕು. ಇನ್ನು ಪ್ರಶ್ನೆ ಏನು ಎಂದರೆ, ಅದು ನಾಜಿರ್ ವ್ರತವಾಗಿರಲಿಲ್ಲ ಅಥವಾ ಬೇರೆ ವ್ರತವಾಗಿರಲಿಲ್ಲ. ಪೌಲನಾಗಲಿ ಆ 4ರಾಗಲಿ ಏಕೆ ತಲೆಯ ಕೂದಲನ್ನು ಕತ್ತರಿಸಿಕೊಂಡರು? ಏಕೆ ಕ್ಷೌರ ಮಾಡಿಸಿಕೊಂಡರು? ಇಂತಹ ಆಚರಣೆಗಳನ್ನು ಏಕೆ ಪಾಲಿಸಿದರು? ಅದರ ಕಾರಣಗಳೇನು? ಅದರ ಹಿನ್ನೆಲೆ ಏನು? ಅದನ್ನು ನೋಡೋಣ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಬೋಧಿಸುತ್ತಿದ್ದಾರೆಂದು ಆರೋಪಿಸಲ್ಪಟ್ಟ ಪೌಲನೇ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಆಚರಣೆಗಳನ್ನು ಪಾಲಿಸಿದ್ದಾನೆಯೇ ಎಂಬ ಪ್ರಶ್ನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲೂ ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯದಲ್ಲಿಯೂ ಈ ವಿಚಾರದ ಬಗ್ಗೆ ಚರ್ಚೆ ಕಂಡುಬರುತ್ತದೆ. ಹಾಗೆಯೇ ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ರಿಂದ 26ನೇ ವಾಕ್ಯಗಳವರೆಗೆ. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ. ದೇವರೇ ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾರೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಅದೇ ರೀತಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಧರ್ಮಶಾಸ್ತ್ರದಿಂದಲ್ಲ, ಕ್ರಿಸ್ತನಲ್ಲಿ ಇರುವ ವಿಶ್ವಾಸದಿಂದಲೇ ನಾವು ದೇವರ ಸಮೀಪಕ್ಕೆ ಬರಬಹುದು ಎಂದು ಹೇಳಲಾಗಿದೆ.
ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿಯೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಹಳೆಯ ಆಚರಣೆಗಳು ಮತ್ತು ಬಲಿಗಳು ಅಗತ್ಯವಿಲ್ಲ ಎಂದು ಹೇಳಲಾಗಿದೆ. ಮತ್ತೆ ಬಲಿಗಳು ನೈವೇದ್ಯಗಳು ಮಾಡುವುದು ಕ್ರಿಸ್ತನ ಶ್ರಮಯುತ ತ್ಯಾಗವನ್ನು ಅಲ್ಪ ಮಾಡುವಂತಾಗುತ್ತದೆ ಎಂಬ ಅರ್ಥ ಬರುತ್ತದೆ. ಪೌಲನು ಎಲ್ಲ ವಿಷಯಗಳಲ್ಲಿಯೂ ಸ್ಪಷ್ಟವಾಗಿದ್ದನು. ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳು ಕ್ರಿಸ್ತನಲ್ಲಿ ಪೂರ್ಣಗೊಂಡಿವೆ, ಅವು ಇನ್ನು ಅಗತ್ಯವಿಲ್ಲ ಎಂದು ಅವನು ಅನೇಕ ಬಾರಿ ಹೇಳಿದ್ದಾನೆ. ಹಾಗಾದರೆ ಪೌಲನು ಅಥವಾ ಆ ನಾಲ್ವರು ಏಕೆ ಈ ರೀತಿಯ ಪ್ರತಿಜ್ಞೆ ಮಾಡಿದರು? ದೇವರ ಧರ್ಮಶಾಸ್ತ್ರಕ್ಕೆ ತಾವು ವಿರೋಧಿಗಳಲ್ಲವೆಂಬುದನ್ನು ಸಂಬಂಧಿತ ಯಹೂದ್ಯರಿಗೆ ತೋರಿಸಲು ಅವರು ಹೀಗೆ ಮಾಡಿದರು. ಅಲ್ಲಿ ಪ್ರಮುಖ ವಿರೋಧಿಗಳಾಗಿ ಕಾಣಿಸಿಕೊಂಡವರು ಯಹೂದ್ಯರೇ ಆಗಿದ್ದರು. ಆದುದರಿಂದ ಯಹೂದ್ಯರಿಗೆ ಧರ್ಮಶಾಸ್ತ್ರ ಮತ್ತು ಶಾಸ್ತ್ರೋಕ್ತ ಗ್ರಂಥಗಳ ಮೂಲಕವೇ ಸತ್ಯವನ್ನು ತೋರಿಸಬೇಕಾಗಿತ್ತು. ಅವರ ಪ್ರಸಂಗಗಳಲ್ಲಿಯೂ ಬೋಧನೆಗಳಲ್ಲಿಯೂ ಯಹೂದ್ಯರ ಆಚರಣೆಗಳ ಹಿನ್ನೆಲೆಯಲ್ಲಿಯೇ ಯೇಸು ಕ್ರಿಸ್ತನನ್ನು ವಿವರಿಸಿ ಪ್ರಕಟಿಸುತ್ತಿದ್ದರು. ದೇವರಿಗೆ ವಿರೋಧವಾದ ಹೊಸ ಬೋಧನೆ ಅಲ್ಲ, ಅದೇ ದೈವಿಕ ಸತ್ಯದ ಪೂರ್ಣತೆ ಎಂಬುದನ್ನು ತೋರಿಸಲು ಕೆಲವೊಂದು ಆಚರಣೆಗಳನ್ನು ಪಾಲಿಸುತ್ತಿದ್ದರು. ಪೌಲನ ಬೋಧನೆಯಲ್ಲಿ ಒಂದು ವಿಶೇಷತೆ ಏನೆಂದರೆ ಅಗತ್ಯವಿಲ್ಲದ ವಿಷಯಗಳ ಬಗ್ಗೆ ಅನಗತ್ಯವಾದ ವಿವಾದಗಳನ್ನು ಎಬ್ಬಿಸದೆ ಜನರಿಗೆ ಅಡ್ಡಿಯಾಗದಂತೆ ನಡೆದುಕೊಳ್ಳುತ್ತಿದ್ದನು. ವಿಗ್ರಹಗಳಿಗೆ ಅರ್ಪಿಸಿದ ಮಾಂಸವನ್ನು ತಿನ್ನುವ ವಿಷಯದಲ್ಲಿಯೂ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಪೌಲನು ಹೇಳುವುದೇನೆಂದರೆ, ತಿನ್ನುವುದು ಸ್ವಂತ ಪಾಪವಲ್ಲ, ಆದರೆ ಅದು ಸಹೋದರನಿಗೆ ಅಡ್ಡಿಯಾಗುವುದಾದರೆ ತಿನ್ನಬಾರದು. ನಮಗೆ ಹಾನಿ ಇಲ್ಲದಿದ್ದರೂ ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನು ಮುಟ್ಟಬೇಡಿರಿ, ಅವುಗಳಿಗೆ ದೂರವಿರಬೇಕು ಎಂದು ಬೋಧಿಸಿದ್ದಾರೆ. ಅದೇ ರೀತಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಯಹೂದ್ಯರ ಕಾರಣದಿಂದ ಪೌಲನು ತಿಮೋತಿಗೆ ಸುನ್ನತಿ ಮಾಡಿಸಿದನು. ಪೌಲನು ಸುನ್ನತಿ ಅಗತ್ಯವಿಲ್ಲವೆಂದು ಬೋಧಿಸಿದರೂ ಯಹೂದ್ಯರಿಗೆ ಅಡ್ಡಿಯಾಗದಿರಲೆಂದು ಹೀಗೆ ಮಾಡಿದನು. ಅಂದರೆ ಇವುಗಳೆಲ್ಲವೂ ಕಪಟದಿಂದಲೂ ಅಲ್ಲ, ದ್ವಂದ್ವ ಸ್ವಭಾವದಿಂದಲೂ ಅಲ್ಲ, ಯಹೂದ್ಯರಿಂದ ಕ್ರೈಸ್ತ ಧರ್ಮಕ್ಕೆ ಬಂದವರಲ್ಲಿ ಇನ್ನು ಧರ್ಮಶಾಸ್ತ್ರದ ಭಾರವನ್ನು ಹೊತ್ತವರಿದ್ದರೂ ಅವರಿಗೆ ಭರವಸೆ ನೀಡಲು ನಾವು ದೇವರ ಧರ್ಮಶಾಸ್ತ್ರಕ್ಕೆ ವಿರೋಧಿಗಳಲ್ಲ ಎಂದು ತೋರಿಸಲು ಪೌಲನು ಹೀಗೆ ವರ್ತಿಸಿದನು. ಹೀಗಾಗಿ ಪೌಲನು ಅಥವಾ ಆ ನಾಲ್ವರು ಮಾಡಿದ ಈ ಕಾರ್ಯಗಳು ಪ್ರೀತಿಯಿಂದ ಮಾಡಿದವು. ಮತ್ತೊಮ್ಮೆ ಹೇಳುವುದಾದರೆ ಪೌಲನು ಮತ್ತು ಆ ನಾಲ್ವರು ಈ ಎಲ್ಲವನ್ನು ಪ್ರೀತಿಯಿಂದಲೇ ಮಾಡಿದರು. ಯಹೂದ್ಯರಿಗೆ ಅನವಶ್ಯಕವಾದ ನೋವು ಉಂಟು ಮಾಡದೆ, ಅವರೊಂದಿಗೆ ವಿಭೇದವನ್ನು ಹೆಚ್ಚಿಸದೆ, ಈ ಆಚರಣೆಗಳು ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದವುಗಳಾಗಿದ್ದರೂ ಅವು ಇನ್ನೂ ಅವಶ್ಯಕತೆ ಇಲ್ಲವೆಂಬುದನ್ನು ತೋರಿಸಲು, ಅವು ರಕ್ಷಣೆಗೆ ಅಡ್ಡಿಯಾಗುವುದಿಲ್ಲವೆಂಬುದನ್ನು ಸ್ಪಷ್ಟಪಡಿಸಲು ಪೌಲನು ಮತ್ತು ಆ ನಾಲ್ವರು ಕೆಲವನ್ನು ಮಾಡಿ ತೋರಿಸುವ ಪ್ರಯತ್ನ ಮಾಡಿದರು. ಪೌಲನು ಅಥವಾ ಆ ನಾಲ್ವರು ನಾಜೀರ್ ಪ್ರಮಾಣ ಮಾಡಿರುವುದು, ಪೌಲನು ತಿಮೋತಿಗೆ ಸುನ್ನತಿ ಮಾಡಿಸಿರುವುದು, ಇವೆಲ್ಲವೂ ಯಹೂದ್ಯರ ಮೇಲಿದ್ದ ಅವರ ಪ್ರೀತಿಯಿಂದ ಮತ್ತು ಅನಗತ್ಯವಾದ ಅಡಚಣೆ ಉಂಟಾಗದಿರಲೆಂದು ಮಾಡಿದ ಕಾರ್ಯಗಳಾಗಿವೆ. ಇದೇ ವಿಷಯವನ್ನು ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 19ರಿಂದ 22ನೇ ವಾಕ್ಯಗಳಲ್ಲಿ ಹೇಳುತ್ತಾನೆ. 20ನೇ ವಾಕ್ಯವನ್ನು ನೋಡಿರಿ. ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಹೂದ್ಯರಿಗೆ ಯಹೂದ್ಯನಂತಾದೆನು. ನಾನು ನಿಯಮಗಳಿಗೆ ಅಧೀನನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವ ಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು ಎಂದು ಹೇಳುತ್ತಾನೆ. 21ನೇ ವಾಕ್ಯವನ್ನು ನೋಡಿರಿ. ನಾನು ದೇವರ ನಿಯಮವಿಲ್ಲದವನಲ್ಲ, ಕ್ರಿಸ್ತನ ನಿಯಮಕ್ಕೊಳಗಾದವನೇ, ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದವನಂತಾದೆನು ಎಂದು ಹೇಳುತ್ತಾನೆ. ಅಂದರೆ ಪೌಲನು ಯಹೂದ್ಯರಿಗೆ ಯಹೂದ್ಯನಂತೆ ನಡೆದುಕೊಂಡು ದೇವರ ರಕ್ಷಣೆಯನ್ನು ಪ್ರಕಟಿಸಿದನು. ಧರ್ಮಶಾಸ್ತ್ರಕ್ಕೆ ಒಳಪಟ್ಟವರಿಗೆ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿಯೇ ಕ್ರಿಸ್ತನನ್ನು ಪರಿಚಯಿಸಿದನು. ಕ್ರಿಸ್ತನ ವಿಷಯದಲ್ಲಿ ಧರ್ಮಶಾಸ್ತ್ರಕ್ಕೆ ಒಳಪಟ್ಟವನಾಗಿದ್ದನು, ಅದಕ್ಕಾಗಿಯೇ ಎಲ್ಲರಿಗೂ ಹೊಂದಿಕೊಂಡವನಾಗಿದ್ದೇನೆ ಎಂಬ ಭಾವನೆ, ಜನರು ಹೇಗಿರುವರೋ ಅವರಿಗೆ ಹಾಗೆಯೇ ನಡೆದುಕೊಳ್ಳುತ್ತೇನೆ ಎಂಬ ವೈಯಕ್ತಿಕ ಸಂಬಂಧವನ್ನು ಯಹೂದ್ಯರೊಂದಿಗೆ ಬೆಳೆಸಿಕೊಂಡನು. ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಯಹೂದ್ಯರಿಗೆ ಅವರೇ ತಿಳಿದಿರುವ ಆಚಾರಬದ್ಧ ಭಾಷೆಯಲ್ಲಿ ಕ್ರಿಸ್ತನನ್ನು ಪರಿಚಯಿಸಲು ಪೌಲನು ಅವರ ಆಚರಣೆಗಳನ್ನು ಗೌರವಿಸುತ್ತಾ ಅವರ ಮೂಲಕವೇ ಸತ್ಯವನ್ನು ತಿಳಿಸಿದನು. ಈ ಎಲ್ಲವೂ ಅರ್ಥವಾದ ನಂತರ ಮಾತ್ರ ಪೌಲನು ಏಕೆ ಹೀಗೆ ಮಾಡಿದನು ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ಇನ್ನು ಪೌಲನು ಅಥವಾ ಆ ನಾಲ್ವರು ಏಕೆ ಇಂತಹ ವ್ರತ ಮಾಡಿದರು, ಏಕೆ ಆರೈಕೆ ಮಾಡಿಕೊಂಡರು, ಏಕೆ ತಲೆ ಕ್ಷೌರ ಮಾಡಿಸಿಕೊಂಡರು? ಮೊದಲ ಕಾರಣ, ಯಹೂದ್ಯರಿಗೆ ಉತ್ತರವಾಗಿ ಸಾಕ್ಷಿಯಾಗಿ ಧರ್ಮಶಾಸ್ತ್ರ ಸಂಬಂಧಿತ ವಿಚಾರಗಳಲ್ಲಿ ತಾವು ಶಾಪಗ್ರಸ್ತರಾಗುವುದಿಲ್ಲವೆಂಬುದನ್ನು ತೋರಿಸಲು ಕ್ರೈಸ್ತ ಧರ್ಮಕ್ಕೆ ಬಂದ ಯಹೂದ್ಯರಲ್ಲಿ ಕೆಲವರು ಪೌಲನನ್ನು ಯಹೂದ್ಯರ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಬೋಧಿಸುತ್ತಿದ್ದಾನೆ ಎಂದು ಆರೋಪಿಸುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 20-21ನೇ ವಾಕ್ಯಗಳಲ್ಲಿ ಅನ್ಯ ಜನರ
ಜನರ ಮಧ್ಯದಲ್ಲಿರುವ ಯಹೂದ್ಯರಿಗೆ ತಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬಾರದು, ನಮ್ಮ ಆಚರಣೆಗಳ ಪ್ರಕಾರ ನಡೆಯಬಾರದು ಎಂದು ನೀನು ಬೋಧಿಸುತ್ತಿದ್ದೀ ಎಂದು ಅವರು ಅಪವಾದ ಮಾಡುತ್ತಿರುವುದನ್ನು ನೋಡುತ್ತೇವೆ. ಅಂದರೆ ಮೋಶೆಯನ್ನು ಬಿಟ್ಟುಬಿಡಿ, ಮೋಶೆಯ ಧರ್ಮಶಾಸ್ತ್ರವನ್ನು ಬಿಟ್ಟುಬಿಡಿ ಎಂದು ಪೌಲನು ಹೇಳುತ್ತಿದ್ದಾನೆಂದು ಯಹೂದ್ಯರು ಭಾವಿಸುತ್ತಿದ್ದರು. ಈ ತಪ್ಪು ಕಲ್ಪನೆಗಳನ್ನು ದೂರ ಮಾಡಲು, ಅವರಿಗೆ ಸ್ಪಷ್ಟ ಉತ್ತರ ನೀಡಲು ಪೌಲನು ಈ ಆಚರಣೆಗಳನ್ನು ಪಾಲಿಸಿದನು. ಎರಡನೇ ಕಾರಣ, ಆಚಾರದ ಮೂಲಕ ಸ್ಪಷ್ಟತೆ ತೋರಿಸುವುದು. ಯಾಕೋಬನು ಮತ್ತು ಯೆರೂಸಲೇಮಿನ ಸಭಾ ಹಿರಿಯರು ಪೌಲನಿಗೆ ಸಲಹೆ ನೀಡಿದರು. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ, ನೀನು ಅವರೊಂದಿಗೆ ಶುದ್ಧೀಕರಿಸಿಕೊಂಡು ಅವರ ತಲೆ ಕ್ಷೌರ ಮಾಡಿಸಿಕೊಳ್ಳುವ ವೆಚ್ಚವನ್ನು ನೀನೇ ಭರಿಸು. ಆಗ ನಿನ್ನ ಬಗ್ಗೆ ಅವರು ಕೇಳಿರುವ ಸುದ್ದಿಗಳು ಸತ್ಯವಲ್ಲವೆಂದು ನೀನು ಧರ್ಮಶಾಸ್ತ್ರವನ್ನು ಕಾಪಾಡುವವನಾಗಿದ್ದೀ ಎಂದು ಅವರಿಗೆ ತಿಳಿಯುತ್ತದೆ ಎಂದು ಹೇಳಿದರು. ಅಂದರೆ ಕ್ರೈಸ್ತರಾದ ಯಹೂದ್ಯರಲ್ಲಿ ಪೌಲನ ಬಗ್ಗೆ ಇದ್ದ ಆಹಾಪೋಹಗಳನ್ನು ನಿವಾರಿಸಲು, ದೇವರಿಗೆ ಮತ್ತು ಧರ್ಮಶಾಸ್ತ್ರಕ್ಕೆ ವಿರೋಧಿಯಲ್ಲವೆಂಬುದನ್ನು ತೋರಿಸಲು ಪೌಲನು ಮತ್ತು ಆ 4 ಹರಕೆ ಮಾಡಿಕೊಂಡು ತಲೆಯ ಕ್ಷೌರ ಮಾಡಿಸಿಕೊಂಡರು. ಆಹಾಪೋಹಗಳನ್ನು ದೂರ ಮಾಡಿ ದೇವರ ಸೇವಕನಾಗಿಯೂ ಧರ್ಮಶಾಸ್ತ್ರವನ್ನು ಗೌರವಿಸುವವನಾಗಿಯೂ ಕಾಣಿಸಿಕೊಳ್ಳಲು ಆಚಾರಕ್ಕಿಂತ ಬಲವಾದ ಸಾಕ್ಷಿಯಿಲ್ಲ. ಇದನ್ನು ಮೌನ ಸಾಕ್ಷಿ, ಟ್ಯಾಸಿಟ್ ಟೆಸ್ಟಮನಿ ಎಂದು ಕರೆಯಬಹುದು. ಮೂರನೇ ಕಾರಣ, ಫರಿಸಾಯನ ಗುರುತಿನ ಮತ್ತು ಸಂರಕ್ಷಣೆಯ ವಿಚಾರ. ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯದಲ್ಲಿ ಪೌಲನು ತನ್ನನ್ನು ಫರಿಸಾಯನ ಗುರುತನ್ನು ಬಳಸಿಕೊಂಡು ಮಾತನಾಡುವ ಸಂಗತಿಯನ್ನು ನೋಡುತ್ತೇವೆ. ಹೀಗಾಗಿ ಪೌಲನು ಮತ್ತು ಆ 4 ಮಾಡಿದ ಎಲ್ಲ ಕಾರ್ಯಗಳು ಕಪಟದಿಂದಲ್ಲ, ಪ್ರೀತಿಯಿಂದ ಮತ್ತು ಜ್ಞಾನದಿಂದ ಮಾಡಿದ ಕ್ರಮಗಳಾಗಿವೆ. ವಾಕ್ಯದಲ್ಲಿ ಪೌಲನು ನಾನು ಫರಿಸಾಯನು, ಫರಿಸಾಯರ ಸಂತತಿಗೆ ಸೇರಿದವನಾಗಿದ್ದೇನೆ ಎಂದು ಹೇಳುತ್ತಾನೆ. ಅಂದರೆ ತನ್ನ ಯಹೂದ್ಯ ಗುರುತನ್ನು ಅವನು ಉಳಿಸಿಕೊಂಡಿದ್ದನು. ಆದರೆ ಆ ಗುರುತು ರಕ್ಷಣೆಗೆ ಸಾಕಾಗುವುದಿಲ್ಲವೆಂದು ಸ್ಪಷ್ಟವಾಗಿ ಬೋಧಿಸುತ್ತಿದ್ದನು. ಯಹೂದ್ಯನಾಗಿರುವುದರಿಂದ ಮಾತ್ರ ರಕ್ಷಣೆ ಸಿಗುವುದಿಲ್ಲ. ಯಹೂದ್ಯರ ಆಚರಣೆಗಳು ಸಾಕಾಗುವುದಿಲ್ಲ, ಧರ್ಮಶಾಸ್ತ್ರದ ಕೃತಿಗಳು ಸಾಕಾಗುವುದಿಲ್ಲ. ರಕ್ಷಣೆ ಬೇರೆ, ದೇವರ ಮಾರ್ಗ ಬೇರೆ, ನಿತ್ಯ ಒಡಂಬಡಿಕೆ ಬೇರೆ, ದೇವರ ದೈವಪುತ್ರನ ಮೂಲಕ ಬರುವ ಮೋಕ್ಷ ಮಾರ್ಗವೇ ಸತ್ಯ ಎಂದು ಅವನು ಸ್ಪಷ್ಟವಾಗಿ ಹೇಳುತ್ತಿದ್ದನು. ಆದರೆ ಕ್ರೈಸ್ತ ಧರ್ಮಕ್ಕೆ ಬಂದ ಯಹೂದ್ಯರಲ್ಲಿ ನಾವು ನಮ್ಮ ಯಹೂದ್ಯರ ಗುರುತನ್ನೇ ಕಳೆದುಕೊಳ್ಳುತ್ತಿದ್ದೇವೆ ಎಂಬ ಭಯ, ಊಹೆಗಳು, ಸಂಶಯಗಳು ಇದ್ದವು. ಅವರಿಗೆ ನೈಜವಾದ ಆಚಾರದ ಮೂಲಕವೇ ಸ್ಪಷ್ಟಪಡಿಸಬೇಕಾಗಿತ್ತು. ಅದಕ್ಕಾಗಿಯೇ ವ್ರತ ಮಾಡುವುದು, ತಲೆ ಕ್ಷೌರ ಮಾಡಿಸಿಕೊಳ್ಳುವುದು ಮೊದಲಾದವುಗಳನ್ನು ಪಾಲಿಸಿದರು. ಕ್ಷೌರ ಮಾಡಿಸಿಕೊಳ್ಳುವುದು, ಕೂದಲು ಕತ್ತರಿಸುವುದು ಇವು ನಾಜಿರ್ ವ್ರತದ ಸಂಪೂರ್ಣ ಚಿಹ್ನೆಗಳಾಗಿದ್ದರು. ಪೌಲನು ಅವರ ಭಯಗಳು, ಆತಂಕಗಳು, ಅನುಮಾನಗಳು ನಿವಾರಿಸಲು ಆಚಾರದ ಮೂಲಕವೇ ಬೋಧಿಸಲು ಪ್ರಯತ್ನಿಸಿದನು. ಆದರೆ ಇವನು ನೀವು ಕೂಡ ಪಾಲಿಸಬೇಕು ಎಂದು ಹೇಳಲಿಲ್ಲ. ಯಹೂದ್ಯರಿಗೆ ಅದನ್ನು ಉತ್ತೇಜಿಸಲಿಲ್ಲ. ಅಪೊಸ್ತಲರಲ್ಲಿ ಯಾರೂ ಇದನ್ನು ನಿಯಮವಾಗಿ ಪಾಲಿಸಲಿಲ್ಲ. ಕೇವಲ ಯಹೂದ್ಯರ ಮೂಲಕ ಯಹೂದ್ಯರಿಗಾಗಿ, ಯಹೂದ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ತೋರಿಸಲು ಮಾತ್ರ ಪೌಲನು ಮತ್ತು ಆ 4 ಈ ನಾಜಿರ್ ವ್ರತದ ಮೂಲಕ ಬೋಧನೆ ಮಾಡಿದರು. ರಕ್ಷಣೆಗೆ ಇವು ಅಡ್ಡಿಯಲ್ಲವೆಂದು ಹೇಳುತ್ತಾ ಬಂದನು. ಯಹೂದ್ಯರ ಆಚರಣೆಗಳು ಈಗಾಗಲೇ ಕ್ರಿಸ್ತನಲ್ಲಿ ಪೂರ್ಣಗೊಂಡಿವೆ ಎಂದು ಪ್ರಕಟಿಸಿದನು. ಆ ಕಾಲದ ಯಹೂದ್ಯರನ್ನು, ವಿಶೇಷವಾಗಿ ಹೊಸದಾಗಿ ರಕ್ಷಣೆಗೆ ಬಂದ ಕ್ರೈಸ್ತ ಯಹೂದ್ಯರನ್ನು ಕ್ರಮೇಣ ಸತ್ಯದೊಳಗೆ ನಡೆಸಿದ ವಿಧಾನವನ್ನು ನಾವು ನೋಡುತ್ತೇವೆ. ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಇದನ್ನು ಸ್ಟೀವರ್ಡ್ಶಿಪ್ ಯುಗ ಅಥವಾ ಸಂಕ್ರಮಣ ಕಾಲ, ಟ್ರಾನ್ಸ್ಲೇಷನ್ ಪೀರಿಯಡ್ ಎಂದು ಕರೆಯುತ್ತಾರೆ. ಅಂದರೆ ಯಹೂದ್ಯ ಧರ್ಮದಿಂದ ಸಂಪೂರ್ಣ ಕ್ರೈಸ್ತ ನೂತನ ಒಡಂಬಡಿಕೆಯೊಳಗೆ ಪ್ರವೇಶಿಸುವ ಮಧ್ಯಕಾಲ. ಆ ಸಮಯದಲ್ಲಿ ಇದ್ದವರಿಗೆ ಹಾಗೆಯೇ ಹೇಳಲಾಯಿತು. ಆದರೆ ಇಂದಿನ ಕಾಲದಲ್ಲಿ ಇವುಗಳು ನಿಯಮವಾಗಿ ಪಾಲಿಸುವುದು ಸರಿಯಲ್ಲ, ಏಕೆಂದರೆ ಅದು ಸಂಕ್ರಮಣ ಕಾಲವಾಗಿತ್ತು. ಹೀಗಾಗಿ ಕ್ರೈಸ್ತ ಧರ್ಮಕ್ಕೆ ಬಂದ ಯಹೂದ್ಯರ ಕಾರಣದಿಂದಲೇ ಪೌಲನು ಮತ್ತು ಆ 4 ಆ ಪ್ರಮಾಣಗಳನ್ನು ಮಾಡಿಕೊಂಡರು, ತಲೆ ಕ್ಷೌರ್ಯ ಮಾಡಿಸಿಕೊಂಡರು. ನಾವು ದೇವರ ಧರ್ಮಶಾಸ್ತ್ರಕ್ಕೆ ವಿರೋಧಿಗಳಲ್ಲ ಎಂಬ ಭರವಸೆ ನೀಡಲು, ಮೋಶೆ ವಿರೋಧವಾಗಿ ಬೋಧಿಸುತ್ತಿಲ್ಲವೆಂದು ತೋರಿಸಲು ಅವರ ಭಯಗಳ ಮಧ್ಯೆ ಪ್ರೀತಿಯಿಂದ ಆಚಾರದ ಮೂಲಕ ತೋರಿಸಿದರು. ಯೆರೂಸಲೇಮಿನ ಸಭಾ ಹಿರಿಯರು ನೀಡಿದ ಸಲಹೆಯನ್ನೇ ಪೌಲನು ಮತ್ತು ಆ 4 ಅನುಸರಿಸಿದರು ಎಂಬುದನ್ನು ನಾವು ನೋಡುತ್ತೇವೆ. ಹೀಗಾಗಿ ನಾಜಿರ್ ವ್ರತ ಮತ್ತು ಪೌಲನು ಹಾಗೂ ಆ 4 ಏಕೆ ಕ್ಷೌರ ಮಾಡಿಸಿಕೊಂಡರು, ಏಕೆ ವ್ರತ ಮಾಡಿಕೊಂಡರು ಎಂಬ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ಅಪೊಸ್ತಲನಾದ ಪೌಲನು ಧರ್ಮಶಾಸ್ತ್ರವು ಕ್ರಿಸ್ತನಲ್ಲಿ ಪೂರ್ಣಗೊಂಡಿದೆ ಎಂದು ಬೋಧಿಸಿದರು.
ತಾವೇ ಇಂತಹ ಆಚರಣೆಗಳನ್ನು ಪಾಲಿಸಿದ್ದರಿಂದ ಕೆಲವರಿಗೆ ಸಂಶಯ ಉಂಟಾಗಬಹುದು. ಇಂತಹ ಘಟನೆಗಳನ್ನು ಆಧಾರವಾಗಿ ಮಾಡಿಕೊಂಡು ಕೆಲ ಕ್ಯಾಥಲಿಕ್ ಸಭೆಗಳು, ಇತರ ಗುಂಪುಗಳು ಕ್ಷೌರ ಮಾಡಿಸಿಕೊಳ್ಳುವುದು, ಮಾಲೆ ಧರಿಸುವುದು ಮುಂತಾದ ಆಚರಣೆಗಳು ಇಂದಿಗೂ ಮುಂದುವರಿದಿವೆ. ಆದರೆ ಇದರ ನಿಜವಾದ ಅರ್ಥ ತಿಳಿದರೆ ಅವುಗಳನ್ನು ನಿಯಮವಾಗಿ ಪಾಲಿಸಬೇಕಾಗಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.